ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನಿಮ್ಮ ಕೈಗೆ ಬಂದಿದ್ದು ಆಕಸ್ಮಿಕ ಅಲ್ಲ. ಇವತ್ತು ಸಾಯಿನಾಥರು ನಿಮಗೆ ಒಂದು ಸಂಕೇತ ಕೊಡಲು ಇಚ್ಛಿಸಿದ್ದಾರೆ. ನೀವು ಈಗ ಕಷ್ಟದಲ್ಲಿದ್ದರೆ, ಮನಸ್ಸು ತುಂಬ ಭಾರವಾಗಿದ್ದರೆ ಈ ವಿಡಿಯೋ ಕೊನೆಯವರೆಗೆ ನೋಡಿ. ಇದು ನಿಮ್ಮ ಜೀವನ ಬದಲಾಯಿಸಬಹುದು. ಮೊದಲು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಸಾಯಿಬಾಬಾ ಸಂದೇಶಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ರಾತ್ರಿ ತುಂಬ ಮೌನವಾಗಿದೆ. ಆಕಾಶದಲ್ಲಿ ಚಂದ್ರನು ಮಿಂಚುತ್ತಿದ್ದಾನೆ. ಆದರೆ ನನ್ನ ಮನಸ್ಸಿನಲ್ಲಿ ಕತ್ತಲೆ ಮಾತ್ರ ಇದೆ. ನನ್ನ ಜೀವನದಲ್ಲಿ ಏಕೆ ಇಷ್ಟು ಪರೀಕ್ಷೆಗಳು ಸಾಯಿನಾಥ? ಏಕೆ ನಾನು ಮಾಡಿದ ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಸಿಗುತ್ತಿಲ್ಲ ಅಂತ ಯೋಚಿಸುತ್ತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನಾನು ಸಾಯಿಬಾಬಾ ಮೂರ್ತಿಯ ಮುಂದೆ ಕೂತಿದ್ದೆ. ಅಲ್ಲಿ ದೀಪದ ಸಣ್ಣ ಜ್ಯೋತಿ ಮಾತ್ರ ಹೊಳೆಯುತ್ತಿತ್ತು. ಆ ಬೆಳಕಿನಲ್ಲಿ ಬಾಬಾ ಮುಖದಲ್ಲಿ ಒಂದು ಶಾಂತಿ, ಒಂದು ಮುದ್ದಾದ ನಗು ಕಾಣಿಸುತ್ತಿತ್ತು. ಆ ಕ್ಷಣದಲ್ಲಿ ನನ್ನ ಹೃದಯದೊಳಗೆ ಒಂದು ಧ್ವನಿ ಕೇಳಿಸಿತು. ಮಗು, ನಾನು ಇಲ್ಲಿಯೇ ಇದ್ದೇನೆ. ನಾನು ಬೆಚ್ಚಿಬಿದ್ದೆ. ಆದರೆ ಅದು ಹೊರಗಿನಿಂದ ಬಂದ ಧ್ವನಿಯಲ್ಲ, ಅದು ನನ್ನ ಮನಸ್ಸಿನೊಳಗಿನಿಂದ ಬಂದ ಧ್ವನಿ. ಸಾಯಿಬಾಬಾ ಮಾತನಾಡುತ್ತಿರುವಂತೆ ಅನುಭವವಾಯಿತು. ನೀನು ಕಷ್ಟವನ್ನು ಶಿಕ್ಷೆ ಎಂದು ಯೋಚಿಸುತ್ತೀಯಾ? ಇದು ಶಿಕ್ಷೆಯಲ್ಲ, ಇದು ನಿನ್ನ ಶಕ್ತಿಯನ್ನು ಹೊರತೆಗೆದ ಪರೀಕ್ಷೆ. ನನ್ನ ಕಣ್ಣೀರು ನಿಲ್ಲಲಿಲ್ಲ. ಆದರೆ ಬಾಬಾ, ನಾನು ತುಂಬ ಆಯಾಸಗೊಂಡಿದ್ದೇನೆ. ನಿನ್ನ ಆಯಾಸ ನನ್ನ ಬಳಿ ಇಡು, ನಿನ್ನ ಭಯ ನನ್ನ ಪಾದಗಳಲ್ಲಿ ಇಡು, ನಿನ್ನ ಕನಸುಗಳನ್ನು ಹಿಡಿದುಕೊಂಡು ನಿಂತಿರುವೆ ನಾನು. ಆ ಮಾತು ಕೇಳಿದ ಕ್ಷಣ ನನ್ನ ಹೃದಯದ ಭಾರ ಸ್ವಲ್ಪ ಕಡಿಮೆಯಾಯಿತು. ಬಾಬಾ ಮತ್ತೆ ಹೇಳಿದರು, ನೀನು ಈಗ ಕತ್ತಲಿನಲ್ಲಿ ಇದ್ದಿದ್ದೀಯೆಂದು ಭಯಪಡಬೇಡ. ರಾತ್ರಿ ಹೆಚ್ಚು ಕತ್ತಲಾದಾಗಲೇ ಬೆಳಕು ಹತ್ತಿರವಾಗಿರುತ್ತದೆ. ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾರ್ಥನೆಗಳು ಗಾಳಿಯಲ್ಲಿ ಕಳೆದು ಹೋಗುವುದಿಲ್ಲ. ನಾನು ಮೌನವಾಗಿದ್ದರೆ ಅದು ನಿರಾಕರಣೆಯಲ್ಲ, ಅದು ಸರಿ ಸಮಯಕ್ಕಾಗಿ ಕಾಯುತ್ತಿರುವ ಸಂಕೇತ. ಆ ರಾತ್ರಿ ನಾನು ಮೊದಲ ಬಾರಿಗೆ ಅರಿತುಕೊಂಡೆ, ನಂಬಿಕೆ ಎಂದರೆ ಫಲಿತಾಂಶ ತಕ್ಷಣ ಸಿಗುವುದು ಅಲ್ಲ. ನಂಬಿಕೆ ಎಂದರೆ ಕಷ್ಟದಲ್ಲೂ ಹಿಡಿದುಕೊಂಡು ನಿಲ್ಲುವುದು. ಸಾಯಿಬಾಬಾ ಹೇಳಿದರು, ನೀನು ಸೋತೆ ಎಂದು ಯೋಚಿಸುವ ಪ್ರತಿಯೊಂದು ಕ್ಷಣದಲ್ಲಿ ನಾನು ನಿನ್ನ ಹಿಂದೆ ನಿಂತಿದ್ದೇನೆ. ಜನರು ನಿನ್ನನ್ನು ಬಿಟ್ಟು ಹೋದಾಗ ನಾನು ನಿನ್ನನ್ನು ಹಿಡಿದುಕೊಂಡಿದ್ದೇನೆ. ನೀನು ಅಳುವಾಗ ನನ್ನ ಹೃದಯವು ನೋವು ಅನುಭವಿಸುತ್ತದೆ. ಆ ರಾತ್ರಿ ನಾನು ಬಾಬಾ ಜೊತೆ ಮಾತಾಡಿದೆ, ಕೋಪದಿಂದ, ನೋವಿನಿಂದ, ಪ್ರೀತಿಯಿಂದ. ಆದರೆ ಕೊನೆಯಲ್ಲಿ ನನ್ನ ಮನಸ್ಸು ಶಾಂತವಾಯಿತು. ಏಕೆಂದರೆ ನನಗೆ ಅರಿವಾಯಿತು, ನಾನು ಒಂಟಿಯಲ್ಲ, ನನ್ನ ಜೊತೆಯಲ್ಲಿ ಸಾಯಿನಾಥ ಇದ್ದಾರೆ. ಆ ರಾತ್ರಿ ನಾನು ಒಂದು ನಿರ್ಧಾರ ಮಾಡಿದೆ. ಕಷ್ಟ ಬಂದರೂ ನಾನು ಕುಗ್ಗುವುದಿಲ್ಲ, ವಿಫಲತೆ ಬಂದರೂ ನಾನು ಬಿಡುವುದಿಲ್ಲ. ಯಾಕಂದರೆ ನನ್ನ ಹಿಂದೆ ನಿಂತಿರುವ ಶಕ್ತಿ ಸಾಮಾನ್ಯವಲ್ಲ, ಅದು ಸಾಯಿಬಾಬಾ ಆಶೀರ್ವಾದ. ಇವತ್ತು ಈ ವಿಡಿಯೋ ನೋಡುತ್ತಿರುವ ಮಗು, ನೀನು ಕೂಡ ಕಷ್ಟದ ರಾತ್ರಿ ಅನುಭವಿಸುತ್ತಿದ್ದರೆ ಈ ಮಾತು ನೆನಪಿರಲಿ. ಕತ್ತಲೆ ಶಾಶ್ವತವಲ್ಲ, ಕಣ್ಣೀರು ವ್ಯರ್ಥವಲ್ಲ, ಪ್ರಾರ್ಥನೆ ಫಲ ನೀಡದೆ ಹೋಗುವುದಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ಶ್ರದ್ಧೆ ಇಡು, ಸಬೂರು ಇಡು, ನಿನ್ನ ಸಮಯ ಬರುತ್ತದೆ. ಇಂದು ನೀನು ಸೋತಂತೆ ಕಾಣಬಹುದು, ಆದರೆ ನಾಳೆ ನೀನೇ ಜಯದ ಕಥೆಯಾಗುತ್ತೀಯೇ. ನಿನ್ನ ಮನೆಗೆ ಶಾಂತಿ ಬರಲಿ, ನಿನ್ನ ಹೃದಯಕ್ಕೆ ಧೈರ್ಯ ಬರಲಿ, ನಿನ್ನ ಜೀವನದಲ್ಲಿ ಬೆಳಕು ಹರಡಲಿ. ಮಗು, ಆ ರಾತ್ರಿ ನಾನು ನಿದ್ರೆ ಮಾಡಲೇ ಇಲ್ಲ. ದೀಪದ ಜ್ಯೋತಿ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು, ಆದರೆ ನನ್ನೊಳಗಿನ ಬೆಳಕು ನಿಧಾನವಾಗಿ ಹೆಚ್ಚಾಗುತ್ತಿತ್ತು. ಬಾಬಾ, ನಾನು ಏಕೆ ಇಷ್ಟು ತಡವಾಗಿ ಫಲ ಕಾಣುತ್ತಿದ್ದೇನೆ? ಅಂತರಂಗದಲ್ಲಿ ಮೃದುವಾದ ಉತ್ತರ ಬಂದಿತು. ಮಗು, ನೀನು ಬಿತ್ತಿದ ಬೀಜ ಇಂದು ನೆಟ್ಟ ತಕ್ಷಣ ಫಲ ಕೊಡುತ್ತಿದೆಯಾ? ಅದು ಮೊದಲು ಮಣ್ಣಿನೊಳಗೆ ಮೌನವಾಗಿ ಹೋರಾಡಬೇಕು. ಮಣ್ಣು ಕತ್ತಲೆಯೇ, ಆದರೆ ಅದೇ ಕತ್ತಲೆಯೊಳಗೆ ಜೀವನ ಹುಟ್ಟುತ್ತದೆ. ನನ್ನ ಹೃದಯದಲ್ಲಿ ಆ ಮಾತು ಗೂನುಗಿತು. ನೀನು ಈಗ ಮಣ್ಣಿನೊಳಗಿರುವ ಬೀಜ, ಬೇಗನೆ ನೀನು ದೊಡ್ಡ ಮರವಾಗುತ್ತೀಯ.
ನನ್ನ ಕಣ್ಣು ಮತ್ತೆ ಕಣ್ಣೀರಿನಿಂದ ತುಂಬಿತು. ಈ ಬಾರಿ ದುಃಖದಿಂದಲ್ಲ, ಭರವಸೆಯಿಂದ. ಸಾಯಿಬಾಬಾ ಮತ್ತೆ ಹೇಳಿದರು, ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಬೇಸರ ಪಡಬೇಡ. ನಿನ್ನ ಮೌಲ್ಯವನ್ನು ನಾನು ತಿಳಿದಿದ್ದೇನೆ. ನೀನು ಮಾಡಿದ ಒಳ್ಳೆಯತನ ಒಂದು ವ್ಯರ್ಥವಾಗಿಲ್ಲ. ನೀನು ಮಾಡಿದ ಪ್ರಾರ್ಥನೆ ಒಂದು ಕಳೆದು ಹೋಗಿಲ್ಲ. ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಭಾರವಾಗಿದ್ದ ಎಲ್ಲ ನೋವು ನಿಧಾನವಾಗಿ ಕರಗಲು ಆರಂಭವಾಯಿತು. ನಾನು ಕೈಗಳನ್ನು ಜೋಡಿಸಿ ಹೇಳಿದೆ, ಬಾಬಾ, ನಾನು ಇನ್ನು ಮುಂದೆ ಭಯಪಡುವುದಿಲ್ಲ. ನೀನು ಇದ್ದರೆ ಸಾಕು. ಆಗ ಅಂತರಂಗದಲ್ಲಿ ಮತ್ತೆ ಧ್ವನಿ, ಭಯ ಬಂದರೆ ನನ್ನ ಹೆಸರು ಜಪಿಸು, ಅಶಾಂತಿ ಬಂದರೆ ನನ್ನ ಮುಖ ನೆನಪು ಮಾಡಿಕೊ, ನಿನ್ನ ಮನಸ್ಸು ಕುಗ್ಗಿದರೆ ಈ ರಾತ್ರಿ ನೆನಪಿಸು. ರಾತ್ರಿ ನಿಧಾನವಾಗಿ ಬೆಳಕಿನತ್ತ ಸಾಗುತ್ತಿತ್ತು. ಚಂದ್ರನು ಮಗ್ಗಲು ಹಿಡಿಯುತ್ತಿದ್ದ. ಆಕಾಶದಲ್ಲಿ ಬೆಳಗಿನ ಕಿರಣ ಕಾಣಿಸಿತು. ಅದೇ ಕ್ಷಣದಲ್ಲಿ ನನಗೆ ಒಂದು ದೊಡ್ಡ ಸತ್ಯ ಅರಿವಾಯಿತು. ಕಷ್ಟದ ರಾತ್ರಿ ಶಾಶ್ವತವಲ್ಲ. ಕಣ್ಣೀರು ಜೀವನದ ಅಂತ್ಯವಲ್ಲ. ನಿರಾಕರಣೆ ದೇವರ ನಿರ್ಲಕ್ಷ್ಯವಲ್ಲ. ಅದು ಸಿದ್ಧತೆ, ಅದು ರೂಪಾಂತರ, ಅದು ಶಕ್ತಿಯ ನಿರ್ಮಾಣ. ಇವತ್ತು ಈ ವಿಡಿಯೋ ನೋಡುತ್ತಿರುವ ಮಗು, ನೀನು ಈಗ ಕಷ್ಟದಲ್ಲಿದ್ದರೆ ಒಂದು ಕೆಲಸ ಮಾಡು. ಇವತ್ತು ರಾತ್ರಿ ಮಲಗುವ ಮೊದಲು ಒಮ್ಮೆ ಶಾಂತವಾಗಿ ಕುಳಿತು ಹೃದಯದಿಂದ ಹೇಳು, ಸಾಯಿನಾಥ, ನಾನು ಆಯಾಸಗೊಂಡಿದ್ದೇನೆ, ಆದರೆ ನಾನು ನಂಬಿಕೆಯನ್ನು ಬಿಡುವುದಿಲ್ಲ. ನೋಡು, ನಿನ್ನೊಳಗೆ ಒಂದು ಶಾಂತಿ ಹರಿಯುತ್ತದೆ. ಯಾಕೆಂದರೆ ಸತ್ಯವಾದ ಪ್ರಾರ್ಥನೆ ಶಬ್ದದಲ್ಲಿ ಇಲ್ಲ, ಅದು ಹೃದಯದಲ್ಲಿದೆ. ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನ್ನನ್ನು ಪರೀಕ್ಷಿಸುತ್ತಿಲ್ಲ, ನಿನ್ನನ್ನು ತಯಾರಿಸುತ್ತಿದ್ದೇನೆ. ನಿನ್ನ ಜೀವನದಲ್ಲಿ ಬರಲಿರುವ ದೊಡ್ಡ ಆಶೀರ್ವಾದಕ್ಕೆ ನಿನ್ನ ಮನಸ್ಸನ್ನು ಬಲಪಡಿಸುತ್ತಿದ್ದೇನೆ. ಮಗು, ನಿನ್ನ ಜೀವನದಲ್ಲಿ ಇನ್ನೂ ದೊಡ್ಡ ಬದಲಾವಣೆ ಬರಲಿದೆ. ಇಂದು ನೀನು ಅನುಭವಿಸುವ ನೋವು ನಾಳೆ ನಿನ್ನ ಜಯದ ಕಥೆಯಾಗುತ್ತದೆ. ಈ ರಾತ್ರಿ ನಿನ್ನ ಕಣ್ಣೀರು ಸಾಕ್ಷಿಯಾಗಲಿ, ನಿನ್ನ ಪ್ರಾರ್ಥನೆ ಸಾಕ್ಷಿಯಾಗಲಿ. ಮುಂದಿನ ಬೆಳಗ್ಗೆ ನೀನು ಹೊಸ ವ್ಯಕ್ತಿಯಾಗುತ್ತೀಯಾ. ರಾತ್ರಿ ಸಂಪೂರ್ಣವಾಗಿ ಕಳೆಯಿತು. ಮೊದಲ ಸೂರ್ಯ ಕಿರಣ ನನ್ನ ಮುಖಕ್ಕೆ ತಾಗಿದಾಗ ನನ್ನ ಕಣ್ಣು ಮುಚ್ಚಿ ಒಂದೇ ಮಾತು ಹೇಳಿದೆ, ಧನ್ಯವಾದ ಸಾಯಿನಾಥ. ನಿನ್ನೆ ನಾನು ಭಯದಿಂದ ತುಂಬಿದೆ, ಇಂದು ನಾನು ನಂಬಿಕೆಯಿಂದ ತುಂಬಿದ್ದೇನೆ. ನಿನ್ನೆ ನಾನು ಒಂಟಿಯಾಗಿದ್ದೆ ಎಂದು ಯೋಚಿಸಿದ್ದೆ, ಇಂದು ನನಗೆ ಗೊತ್ತಾಗಿದೆ, ನನ್ನ ಹಿಂದೆ ಒಂದು ಅಸಾಧಾರಣ ಶಕ್ತಿ ನಿಂತಿದೆ. ಸಾಯಿಬಾಬಾ ಮೂರ್ತಿಯ ಮುಖದತ್ತ ನೋಡಿದೆ. ಅದೇ ಶಾಂತಿ, ಅದೇ ಮುದ್ದಾದ ನಗು, ಆದರೆ ಬದಲಾದದ್ದು ನಾನು. ನನ್ನೊಳಗಿನ ಭಯ ಕಡಿಮೆಯಾಗಿದೆ, ನನ್ನೊಳಗಿನ ಧೈರ್ಯ ಹೆಚ್ಚಾಗಿದೆ. ಮಗು, ಈ ವಿಡಿಯೋ ನೋಡುತ್ತಿರುವ ನೀನು ಕೂಡ ಇವತ್ತು ಒಂದು ನಿರ್ಧಾರ ಮಾಡು. ಕಷ್ಟ ಬಂದರೂ ನಂಬಿಕೆಯನ್ನು ಬಿಡುವುದಿಲ್ಲ. ಜನರು ಅರ್ಥ ಮಾಡಿಕೊಳ್ಳದಿದ್ದರೂ ಕುಗ್ಗುವುದಿಲ್ಲ. ವಿಫಲತೆ ಬಂದರೂ ನಿಲ್ಲುವುದಿಲ್ಲ. ಯಾಕೆಂದರೆ ಸಾಯಿಬಾಬಾ ಜೊತೆ ಇರುವವನು ಕೊನೆಗೆ ಸೋಲುವುದಿಲ್ಲ. ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಬರೋದು ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. ಈ ಕ್ಷಣದಲ್ಲಿ ನಿನ್ನ ಹೃದಯದಲ್ಲಿ ಕಷ್ಟ ಇದ್ದರೆ ಕಮೆಂಟ್ನಲ್ಲಿ ಒಂದು ಮಾತು ಬರೆ, ಓಂ ಸಾಯಿರಾಮ್. ಅದು ನಿನ್ನ ನಂಬಿಕೆಯ ಸಂಕೇತವಾಗಲಿ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಶಾಂತಿ ಕೊಟ್ಟಿದ್ದರೆ ಲೈಕ್ ಮಾಡಿ, ನಿನ್ನಂಥ ಇನ್ನೂ ಕಷ್ಟದಲ್ಲಿರುವವರಿಗೆ ಶೇರ್ ಮಾಡಿ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾವು ಎಲ್ಲರೂ ಒಟ್ಟಿಗೆ ನಂಬಿಕೆಯಲ್ಲಿ ಬಲವಾಗೋಣ. ಶ್ರದ್ಧೆ, ಸಬೂರಿ, ಸಾಯಿನಾಥನ ಕೃಪೆ. ಮಗು, ಈ ರಾತ್ರಿ ಈ ಸಂದೇಶ ನಿನ್ನ ಹೃದಯಕ್ಕೆ ತಾಕಿದರೆ ಅದು ಸಾಯಿನಾಥನ ಕೃಪೆ. ನೀನು ಈ ವಿಡಿಯೋ ಕೊನೆಯವರೆಗೂ ನೋಡಿದೀಯಾ ಅಂದರೆ ನಿನ್ನ ನಂಬಿಕೆ ಇನ್ನೂ ಬದುಕಿದೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚು, ಮನಸ್ಸಿನಲ್ಲಿ ಹೇಳು, ಸಾಯಿನಾಥ, ನನ್ನನ್ನು ಬಿಡಬೇಡ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಈ ರಾತ್ರಿ ನಂತರ ಏನೋ ಒಳ್ಳೆಯದು ಶುರುವಾಗಲಿದೆ. ನೀನು ನಂಬಿದ್ದರೆ ಕಮೆಂಟ್ನಲ್ಲಿ ಬರೆ, ಓಂ ಸಾಯಿರಾಮ್. ಅದು ನಿನ್ನ ಭರವಸೆಯ ಮುದ್ರೆಯಾಗಲಿ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಶಾಂತಿ ಕೊಟ್ಟಿದ್ದರೆ ಲೈಕ್ ಮಾಡು, ನಿನ್ನವರ ಜೊತೆ ಶೇರ್ ಮಾಡು. ಇನ್ನಷ್ಟು ಸಾಯಿಬಾಬಾ ಆಶೀರ್ವಾದ ಸಂದೇಶಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಒಗ್ಗಟ್ಟಿನ ನಂಬಿಕೆಯಲ್ಲಿ ಬಲವಾಗೋಣ. ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ.